me forever on fire. ಹೈಕೋರ್ಟ್ನ ತೀರ್ಪಿನತ್ತ ಇಡೀ ಸಚಿವ ಸಂಪುಟದ ಚಿತ್ತ ಇದೆ. ಇವತ್ತು ಬಹುತೇಕ ಮಂತ್ರಿಗಳ ಜಿಲ್ಲಾ ಪ್ರವಾಸ ರದ್ದು ಮಾಡಲಾಗಿದೆ. ಬೆಂಗಳೂರಿನಲ್ಲೇ ಉಳಿದುಕೊಂಡಿದ್ದಾರೆ ಸಚಿವರುಗಳು. ಇವತ್ತು ಹಲವು ಸಚಿವರುಗಳ ಅನೇಕ ಕಾರ್ಯಗಳು ಇತ್ತು, ಆದರೆ ಅದೆಲ್ಲವನ್ನೂ ಕೂಡ ರದ್ದು ಮಾಡಿಕೊಳ್ತಾ ಇದ್ದಾರೆ. ಬಹುತೇಕ ಮಂತ್ರಿಗಳು ಇವತ್ತು ಜಿಲ್ಲಾ ಪ್ರವಾಸವನ್ನು ಮಾಡಬೇಕಾಗಿತ್ತು. ಆ ಒಂದು ಪ್ಲಾನಿಂಗ್ನಲ್ಲಿ ಅನೇಕ ಸಚಿವರುಗಳಿದ್ರು, ಬಟ್ ಅದೆಲ್ಲವನ್ನೂ ರದ್ದು ಮಾಡಿ ಬೆಂಗಳೂರಿನಲ್ಲೇ ಉಳಿದುಕೊಳ್ತಾ ಇದ್ದಾರೆ ಸಚಿವರುಗಳು. ಸಿದ್ದರಾಮಯ್ಯ ರಿಟ್ ಅರ್ಜಿ ತೀರ್ಪು ಹಿನ್ನೆಲೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ವ್ಯತಿರಿಕ್ತ ತೀರ್ಪು ಬಂದರೆ ಸಿಎಂ ಸಿದ್ದರಾಮಯ್ಯನವರು ಇಮಿಡಿಯೇಟ್ ಆಗಿ ಒಂದು ಸಭೆಯನ್ನ ನಡೆಸ್ತಾರೆ. ಇವತ್ತೇ ಸಚಿವ ಸಂಪುಟ ಸಭೆಯನ್ನ ಕರೆಯುವಂತ ಸಾಧ್ಯತೆಗಳು ಇದೆ. ಏನ್ ತೀರ್ಪು ಬರುತ್ತೆ ಅನ್ನೋದು ಗೊತ್ತಿಲ್ಲ, ಏನು ಆಗಬಹುದು ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಒಂದು ಕ್ಲಾರಿಟಿ ಇಲ್ಲ ಅಲ್ಲ. 12 ಗಂಟೆ ಅಷ್ಟೊತ್ತಿಗೆ ತೀರ್ಪು ಪ್ರಕಟ ಆಗುತ್ತೆ. ಸೊ ಹಾಗಾಗಿ ಎಲ್ಲಾ ಸಚಿವರುಗಳು ಕೂಡ ಎಲ್ಲೂ ಹೋಗಿಲ್ಲ, ಎಲ್ಲರೂ ಬೆಂಗಳೂರಿನಲ್ಲೇ ಇದ್ದಾರೆ. ಅದು ಯಾವುದೇ ಕಾರ್ಯ ಕೆಲಸಗಳು ಏನೇ ಇದ್ರೂ ಕೂಡ ಅದನ್ನ ಮುಂದಕ್ಕೆ ಹಾಕೊಂಡಿದ್ದಾರೆ. ಇವತ್ತು ಅನೇಕ ಸಚಿವರುಗಳು ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ರು, ಆದರೆ ಅದೆಲ್ಲವನ್ನ ಕ್ಯಾನ್ಸಲ್ ಮಾಡಿ ಇವತ್ತು ಬೆಂಗಳೂರಿನಲ್ಲೇ ಸ್ಟೇ ಆಗಿದ್ದಾರೆ. ಕಾರಣ ಇವತ್ತು ಸಿದ್ದರಾಮಯ್ಯನವರ ಭವಿಷ್ಯ ನಿರ್ಧಾರ ಆಗತ್ತೆ. ಬಹುದಿನಗಳಿಂದ ಕಾಯ್ತಾ ಇದ್ದಂತ ಈ ಒಂದು ಕ್ಷಣ ಇವತ್ತು ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಏನಾಗತ್ತೆ, ವ್ಯತಿರಿಕ್ತವಾದಂಥ ತೀರ್ಪು, ಸಿದ್ದರಾಮಯ್ಯನವರ ವಿರುದ್ಧವಾದಂಥ ತೀರ್ಪು ಬಂದು ಬಿಟ್ರೆ ಸಮಸ್ಯೆ ಆಗತ್ತೆ, ಸಂಕಷ್ಟ ಆಗತ್ತೆ, ಮುಜುಗರ ಆಗತ್ತೆ. ಅದರ ಜೊತೆಗೆ ಆ ಥರದ್ದು ತೀರ್ಪು ಪ್ರಕಟ ಆಗ್ತಾ ಇದ್ದ ಹಾಗೇನೆ ಇಮಿಡಿಯೇಟ್ ಆಗಿ ಸಭೆಯನ್ನು ಕೂಡ ಕರೀತಾರೆ. ಮುಂದಿನ ನಡೆಗೇನು, ಹೇಗೆ ಕಾನೂನು ಹೋರಾಟ ಮಾಡಬೇಕು, ಅಧಿಕಾರದಲ್ಲಿ ಇಟ್ಕೊಂಡೇ ಹೇಗೆ ನಡೆಸಬೇಕಾಗತ್ತೆ, ಇದೆಲ್ಲದ್ರ ಬಗ್ಗೆ ಕೂಡ ಒಂದು ಚರ್ಚೆ ಆಗಬೇಕಲ್ಲ, ಸಭೆ ನಡಿಬೇಕಲ್ವಾ. ಸೊ ಹಾಗಾಗಿ ಯಾರು ಎಲ್ಲಿಗೆ ಹೋಗಬೇಡಿ ಅನ್ನುವಂಥ ಸೂಚನೆಯೂ ಇತ್ತು ಅಂತ ಕಾಣಿಸುತ್ತೆ. ಹಾಗಾಗಿ ಯಾರು ಎಲ್ಲಿಗೂ ಹೋಗಿಲ್ಲ, ಇವತ್ತೆಲ್ಲರೂ ಬೆಂಗಳೂರಿನಲ್ಲೇ ಇದ್ದಾರೆ. ಇವತ್ತಿನ ಬೆಳವಣಿಗೆ ಬಗ್ಗೆ ಕೇವಲ ನಮ್ಮ ರಾಜ್ಯದ ಜನಕ್ಕೆ ಮಾತ್ರ ಅಲ್ಲ, ರಾಷ್ಟ್ರದಾದ್ಯಂತ ಇದು ಚರ್ಚೆ ಆಗಿದೆ. ಇಡೀ ರಾಷ್ಟ್ರದ ರಾಜಕೀಯ ಕೂಡ ನಮ್ಮ ಕರ್ನಾಟಕದತ್ತನೇ ನೋಡ್ತಾ ಇದೆ.